ಇನ್ನು ಬ್ರಿಟನ್ ರೂಪಾಂತರ ಕೊರೋನಾ ಹೊತ್ತು ಬಂದ್ರ 26 ಜನ ರಾಜ್ಯಕ್ಕೆ ಕಾದಿದೆಯಾ ಆ 26 ಜನರಿಂದ ಭಾರಿ ಗಂಡಾಂತರ ಈ ರಾಜ್ಯಕ್ಕೆ ಆಗಮಿಸಿರುವಂತವರ ಪೈಕಿ 26 ಜನಕ್ಕೆ ಈಗಾಗಲೇ ಕೋವಿಡ್ ಪಾಸಿಟಿವ್ ಬಂದಿದೆ ಹೀಗೆ ಬಂದವರಲ್ಲಿ ಕೊರೋನಾ ಹೊಸ ತಳಿ ಏನಾದರೂ ಇದೆಯಾ ಬೆಂಗಳೂರಿನಲ್ಲೇ ಬ್ರಿಟನ್ ಬಾಂಬ್ ಏನಾದರೂ ಸ್ಫೋಟಗೊಳ್ಳುತ್ತಾ ಇವತ್ತು 26 ಜನರಿಗೆ ಬಂದಿದ್ದು ಬ್ರಿಟನ್ನ ರೂಪಾಂತರಗೊಂಡಿರುವಂತ ಕೊರೋನಾವಾ ಅಥವಾ ಸದ್ಯಕ್ಕೆ ಭಾರತದಲ್ಲಿ ಇರುವಂತ ಕೊರೋನಾವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಇಂಗ್ಲೆಂಡ್ ರೂಪಾಂತರಿಯ ಭವಿಷ್ಯ ಇವತ್ತೇ ಹೊರಬೀಳಲಿದೆ ಐಸಿಎಂಆರ್ ಬಹಿರಂಗಪಡಿಸಲಿದೆ ಬ್ರಿಟನ್ ಕೊರೋನಾದ ಭವಿಷ್ಯ ಇವತ್ತು ಐಸಿಎಂಆರ್ ಅಲ್ಲಿ ಬ್ರಿಟನ್ ಕೊರೋನಾದ ಭೂತದ ಭವಿಷ್ಯವನ್ನ ಇವತ್ತು ಹೇಳಲಿದೆ ಈ ರೂಪಾಂತರಿ ಭಾರತಕ್ಕೆ ಏನಾದರೂ ಎಂಟ್ರಿ ಕೊಟ್ಟಿದೆಯಾ ಭಾರತಕ್ಕೆ ಬಂದಿರುವಂತವರಲ್ಲಿ ಏನಾದರೂ ಈ ರೂಪಾಂತರಿ ಕೊರೋನಾ ಕಾಣಿಸಿಕೊಂಡಿದೆಯಾ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬ್ರಿಟನ್ ಕಂಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವತ್ತು ಐಸಿಎಂಆರ್ ಕೊಡುತ್ತೆ ಈಗಾಗಲೇ ಒಟ್ಟು 26 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಬ್ರಿಟನ್ ಇಂದ ಬಂದಂತವರಿಗೆ ಹೀಗೆ ಬಂದವರ ಪೈಕಿ ಯಾರಿಗಾದ್ರೂ ಏನಾದರೂ ಈ ಬ್ರಿಟನ್ನ ರೂಪಾಂತರಗೊಂಡಿರುವಂತಹ ಕೊರೋನಾ ಏನಾದರೂ ಇದೆಯಾ ಇದು ಗಮನಿಸಬೇಕಾಗಿರುವಂಥದ್ದು ಇನ್ನು ಯುಕೆಯಿಂದ ಬಂದಂತ 26 ಜನರಿಗೆ ಕೊರೋನಾ ದೃಢವಾಗಿದೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಕೊಟ್ಟಿರುವಂತಹ ಹೇಳಿಕೆ ಯುಕೆಯಿಂದ ಬಂದಂತ 26 ಜನರಿಗೆ ಸದ್ಯಕ್ಕೆ ಕೊರೋನಾ ಇರೋದು ದೃಢಪಟ್ಟಿದೆ 26 ಜನರಿಗೆ ಕೊರೋನಾ ಇರುವಂತದ್ದು ದೃಢಪಟ್ಟಿದೆ ಎಲ್ಲಾ ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಲ್ಲಾ ಕೊರೋನಾ ಸೋಂಕಿತರು ಆರೋಗ್ಯವಾಗಿದ್ದಾರೆ ಎಲ್ಲರಿಗೂ ಕೊರೋನಾ ಸೋಂಕಿನ ಲಕ್ಷಣಗಳು ಇದೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ ಎಲ್ಲರ ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ಗೆ ಕಳುಹಿಸಲಾಗಿದೆ ಟೆಸ್ಟ್ ರಿಪೋರ್ಟ್ ಐಸಿಎಂಆರ್ ಪ್ರಕಟ ಮಾಡುತ್ತೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಕೊಟ್ಟಿರುವಂತಹ ಹೇಳಿಕೆ ಇದು ಬಂದಿರುವಂತಹ ಅಷ್ಟು ಜನರ ಪೈಕಿ 26 ಜನರಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಿದೆ ಆ 26 ಜನರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಎಲ್ಲರಿಗೂ ಕೊರೋನಾ ಗುಣಲಕ್ಷಣಗಳಿದೆ ಅಂಥವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಈ ಕಾರಣಕ್ಕಾಗಿ 26 ಜನರ ಈ ಟೆಸ್ಟ್ ಅನ್ನ ಮಾಡೋದಕ್ಕೆ ಅಂತೇಳಿ ಕಳುಹಿಸಿಕೊಡಲಾಗಿದೆ ಆ ಟೆಸ್ಟ್ನ ರಿಪೋರ್ಟ್ ಏನಾಗಿರುತ್ತೆ ಆ ಟೆಸ್ಟ್ನ ರಿಸಲ್ಟ್ ಏನಾಗಿರುತ್ತೆ ಇದೆಲ್ಲವನ್ನೂ ಕೂಡ ಐಸಿಎಂಆರ್ ಪ್ರಕಟ ಮಾಡುತ್ತೆ ಇವತ್ತು ಅನ್ನುವಂಥ ನಿಟ್ಟಿನಲ್ಲಿ ಸುಧಾಕರ್ ಮಾತನಾಡಿದ್ದಾರೆ ಇಲ್ಲಿವರೆಗೂ ಕೂಡ ನಾವೇನು 614 ಜನರದ್ದು ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ನಿನ್ನೆ ಸಂಜೆವರೆಗೂ ಕೂಡ ನನಗೆ ಬಂದಿರುವಂಥ ಮಾಹಿತಿ 26 ಜನರಿಗೆ ಸೋಂಕು ದೃಢ ಆಗಿದೆ ಆ 26ನ್ನ ಕೂಡ ನಿಮ್ಯಾನ್ಸ್ಗೆ ಡೆಸಿಗ್ನೇಟೆಡ್ ಲ್ಯಾಬ್ ಏನಿದೆ ಅದಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಆ 26 ಜನರದ್ದು ಕೂಡ ನಾವೀಗಾಗಲೇ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿದ್ದೀವಿ 26 ಜನರು ಕೂಡ ಹಾಗಾಗಿ ಯಾರೊಬ್ಬರು ಮನೆಯಲ್ಲಿ ಐಸೋಲೇಷನ್ ಇಲ್ಲ ಎಲ್ಲರನ್ನೂ ಕೂಡ ನಮ್ಮ ಸರ್ಕಾರದ ಸುಪರ್ದಿಯಲ್ಲೇ ಇವತ್ತು ಒಳ್ಳೆಯ ಅವರಿಗೆ ಚಿಕಿತ್ಸೆಯ ವಿಧಿವಿಧಾನಗಳನ್ನು ನೋಡಿಕೊಳ್ತಾ ಇದ್ದಾರೆ ಬಹುಶಃ ಅವರೆಲ್ಲ ಕೂಡ ಇಲ್ಲಿವರೆಗೂ ಕೂಡ ಆರೋಗ್ಯವಾಗಿದ್ದಾರೆ ಯಾವುದೇ ತೀವ್ರಕರವಾದಂತಹ ಬಾಧೆಯನ್ನು ಅವರು ಅನುಭವಿಸ್ತಾ ಇಲ್ಲ ಇಲ್ಲಿವರೆಗೂ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ 26 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನೋದನ್ನ ಸ್ವತಃ ಸುಧಾಕರ್ ಹೇಳ್ತಾ ಇದ್ದಾರೆ ಎಲ್ಲರನ್ನ ಮಾನಿಟರ್ ಮಾಡ್ತಾ ಇದೀವಿ ಆಸ್ಪತ್ರೆಗೂ ಕೂಡ ದಾಖಲಿಸಿದೀವಿ ಅಂತ ಹೇಳಿ ಖಂಡಿತ ಆನಂದ್ ಈಗಾಗಲೇ ನಿನ್ನೆವರೆಗೂ ಕೂಡ ಕೇವಲ 14 ಜನರಿಗೆ ಮಾತ್ರ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ಇದ್ರೆ ಅದು ಇವತ್ತು ಒಂದು ಹೇಳಿಕೆಯನ್ನು ಸುಧಾಕರ್ ಅವರು ಹೇಳಿದ್ರೆ 14 ಅಲ್ಲ 26 ಜನರಿಗೆ ಈಗಾಗಲೇ ಕೊರೋನಾ ಪಾಸಿಟಿವ್ ಆಗಿದೆ ಅಂದ್ರೆ ಕೋವಿಡ್-19 ಲಕ್ಷಣಗಳು ಎಲ್ಲರಿಗೂ ಇದೆ ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದೀವಿ ಎಲ್ಲ ಒಂದು ಪರೀಕ್ಷೆ ಕೂಡ ನಡೀತಾ ಇದೆ ಅಂತ ಹೇಳಿ ಆದ್ರೆ ಇವತ್ತು ಪ್ರಮುಖವಾಗಿ ಏನು ಹೊಸ ರೂಪಾಂತರದ ಒಂದು ವೈರಸ್ ನ ಒಂದು ವರದಿ ಕೂಡ ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ರೆ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಚಿತ್ತ ಇವತ್ತಿನ ಏನು ಒಂದು ಹೊಸ ರೂಪಾಂತರ ವೈರಸ್ ನ ಟೆಸ್ಟ್ ಏನ್ ಕಳಿಸಿದರೆ ವರದಿಯನ್ನ ಕೂಡ ಕಾಯ್ತಾ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಇವತ್ತು ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಕೂಡ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಅದನ್ನ 26 ಜನರಲ್ಲಿ ಯಾರಿಗಾದ್ರೂ ಕೂಡ ಒಬ್ಬರಿಗೆ ಏನಾದ್ರು ಹೊಸ ರೂಪಾಂತರ ವೈರಸ್ ಇರೋದು ಪತ್ತೆ ಆದ್ರೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಸಾಕಷ್ಟು ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಇನ್ನೊಂದು ಕಡೆ ಏನಾದ್ರು ಬ್ರಿಟನ್ ನ ಒಂದು ವೈರಸ್ ಭೂತ ಎಂದೇ ರಾಜ್ಯಕ್ಕೆ ಏನಾದ್ರು ಲಗ್ಗೆ ಇಟ್ಟರೆ ಆತಂಕ ಮತ್ತಷ್ಟು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಆರೋಗ್ಯ ಇಲಾಖೆ ಕೂಡ ಮಾಡ್ಕೊಳ್ಳಲಾಗಿದೆ ಈ ಒಂದು ಹಿನ್ನೆಲೆ
ಹಿನ್ನೆಲೆಯಲ್ಲಿ ಸುಧಾಕರ್ ಅವರು ಕೂಡ ಮತ್ತೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳೆಂದರೆ ಈ ಏನು ಎಲ್ಲಾ ರೀತಿಯಾದ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿರುವಂತದ್ದು. ನಿಮಾನ್ಸ್ ಅಧಿಕಾರಿಗಳ ಜೊತೆ ನಿರಂತರವಾಗಿ ಆಸ್ಪತ್ರೆಯ ವೈದ್ಯರ ಜೊತೆ ಸಂಪರ್ಕದಲ್ಲಿ ಕೂಡ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ನಿನ್ನೆವರೆಗೂ ಕೂಡ ಕೇವಲ 14 ಜನರಿಗೆ ಕೊರೋನಾ ವೈರಸ್ ಇತ್ತು, ಅದನ್ನ ಟೆಸ್ಟ್ಗೆ ಕಳಿಸ್ತೀವಿ ಅಂತ ಹೇಳಲಾಗ್ತಿತ್ತು. ಆದ್ರೆ ಇವತ್ತು ಸ್ವತಃ ಸುಧಾಕರ್ ಅವರು ಹೇಳಿರೋ ಪ್ರಕಾರ 14 ಜನ ಅಲ್ಲ 26 ಜನರಿಗೆ ಈಗಾಗಲೇ ಕೋವಿಡ್ ಕೊರೋನಾ ವೈರಸ್ ಇದೆ, ಅದನ್ನ ಟೆಸ್ಟ್ಗೆ ಕಳಿಸಿದೀವಿ ಅಂತ ಹೇಳಿ. ಈ ಒಂದು ವೈರಸ್ ಮತ್ತಷ್ಟು ಜನಗಳಿಗೆ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಪ್ರಮುಖವಾಗಿ ಆನಂದ್, ಈಗಾಗಲೇ 200ಕ್ಕೂ ಹೆಚ್ಚು ಜನರ ಎಂದರೆ ವಿದೇಶದಿಂದ ಬಂದಿರೋ ಜನ ಎಂದರೆ ಅವರ ಒಂದು ಟ್ರೇಸ್ ಕೂಡ ಆಗಿಲ್ಲ. ಹಾಗಾಗಿ ಇವತ್ತಿನ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ಳುತ್ತೆ. ಹಾಗಾಗಿ ಸಭೆ ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾರ್ಯಾರು ಟ್ರೇಸ್ ಆಗಿಲ್ಲ ಅವರ ಪತ್ತೆಗಾಗಿ ಮತ್ತಷ್ಟು ಒಂದು ಹುಡುಕಾಟ ನಡೆಸಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು. ಗೃಹ ಇಲಾಖೆ ಜೊತೆ ಆರೋಗ್ಯ ಇಲಾಖೆ ಸೇರಿ ಒಂದು ಪಕ್ಷದಲ್ಲಿ ಅವರೇನೋ ಸಿಗ್ಲಿಲ್ಲ ಅಂತಂದ್ರೆ ಅವರ ಒಂದು ಫೋನ್ ಟ್ರಾಪ್ ಗಳನ್ನ ಮಾಡಿ ನಿರ್ದಾಕ್ಷಿಣ್ಯವಾಗಿ ಅವರ ಅವರ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ಕೂಡ ಇವತ್ತು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 14 ಇದ್ದು 26 ಆಗಿದೆ. ಮತ್ತಷ್ಟು ಒಂದು ಸಂಖ್ಯೆ ಏರುವ ಸಂಖ್ಯೆ ಆತಂಕದಲ್ಲಿ ರಾಜ್ಯ ಸರ್ಕಾರ ಆಗ್ಬೋದು, ಮತ್ತೆ ಆರೋಗ್ಯ ಇಲಾಖೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ತಯಾರಿಗಳು ಮತ್ತೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಮಾಡ್ಕೊಳ್ತಾ ಇರೋದು. ಈ ಹಿಂದೆ ಆದಂತ ಎಡವಟ್ಟುಗಳು ಆನಂದ್ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಮುಂಜಾಗ್ರತೆ ಕ್ರಮವಾಗಿ ಆರೋಗ್ಯ ಇಲಾಖೆ ಮತ್ತೆ ಸಚಿವರು ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ನಡೆಸ್ತಾ ಇರುವಂತದ್ದು. ಆನಂದ್, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ಇಲ್ಲಿ 26 ಜನರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. 26 ಜನರ ಪೈಕಿ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರ ಜೊತೆಗೆ ನಿಮ್ಹಾನ್ಸ್ಗೆ ಟೆಸ್ಟ್ಗೆ ಅಂತೇಳಿ ಕಳುಹಿಸಿಕೊಡಲಾಗಿದೆ. ಅಲ್ಲಿನ ರಿಪೋರ್ಟ್ ಬಂದ ನಂತರದಲ್ಲಿ ಅದನ್ನು ಕೇಂದ್ರಕ್ಕೆ ಕಳುಹಿಸಿಕೊಡಲಾಗುತ್ತೆ. ಕೇಂದ್ರದ ICMR ಯಾರಿಗಾದರೂ ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿರುವಂಥ ವೈರಸ್ನ ತಳಿ ಏನಾದರೂ 26 ಜನರ ಪೈಕಿ ಯಾರಿಗಾದರೂ ಇದೆಯಾ ಆ ಬ್ರಿಟನ್ನ ವೈರಸ್ ಅನ್ನುವಂಥದ್ದನ್ನು ದೃಢಪಡಿಸುತ್ತೆ. ಜೊತೆಗೆ ಅವರೇ ಪ್ರಕಟಗೊಳಿಸ್ತಾರೆ ಎನ್ನುವಂಥ ಮಾಹಿತಿಯನ್ನು ಸುಧಾಕರ್ ಹೇಳ್ತಾ ಇದ್ರು. ಹೀಗಾಗಿ ಇವತ್ತು ಕರ್ನಾಟಕಕ್ಕೆ ಒಂದು ಹಂತಕ್ಕೆ ದೊಡ್ಡ ಮಟ್ಟದ ಆತಂಕ ಏನಾದರೂ ಎದುರಾಗುತ್ತಾ ಈ 26 ಜನರ ಪೈಕಿ ಯಾರಿಗಾದರೂ ಈ ಬ್ರಿಟನ್ನ ವೈರಸ್ ಇದ್ರೆ ಎನ್ನುವಂಥದ್ದು. ಯಾಕೆ ಇದು ಆತಂಕ ಅಂತೇಳಿ ನೋಡ್ತಾ ಹೋದರೆ ಭಾರಿ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಈ ಹಳೆಯ ಕೊರೋನಾಗಿಂತ ಅತಿ ಹೆಚ್ಚು ಅಥವಾ ಅತಿ ವೇಗವಾಗಿ ಜನರಿಗೆ ಹರಡುತ್ತೆ ಎನ್ನುವಂಥದ್ದು. ಇನ್ನು ರಾಜ್ಯಕ್ಕೆ ಕಾಲಿಟ್ಟ 26 ಬ್ರಿಟನ್ ಪ್ರಯಾಣಿಕರಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಹೇಳಿ ಸ್ವತಃ ಸುಧಾಕರ್ ಹೇಳ್ತಾ ಇದ್ರು. 26 ಜನರಿಗೆ ಒಟ್ಟು ಪಾಸಿಟಿವ್ ಇದೆ. 26 ಪ್ರಯಾಣಿಕರ ಪೈಕಿ ಬೆಂಗಳೂರಿನಲ್ಲಿ ಎಷ್ಟು ಜನರಿಗೆ ಕೊರೋನಾ ಇದೆ? ಬೆಂಗಳೂರಲ್ಲೂ ಏಕಾಏಕಿ ಸ್ಫೋಟಿಸುತ್ತಾ ರೂಪಾಂತರಗೊಂಡಿರುವಂತಹ ಕೊರೋನಾ. ಬೆಂಗಳೂರಲ್ಲಿ ರೂಪಾಂತರದ ಕೊರೋನಾ ಏನಾದರೂ ಅವಾಂತರ ಸೃಷ್ಟಿ ಮಾಡುತ್ತಾ? ಬೆಂಗಳೂರಿಗೆ ಬಂದಿಳಿದ ಎಷ್ಟು ಪ್ರಯಾಣಿಕರಲ್ಲಿ ಸೋಂಕು ಪತ್ತೆಯಾಗಿದೆ? ಒಟ್ಟು ಎಷ್ಟು ಪ್ರಯಾಣಿಕರು ಬೆಂಗಳೂರಿಗೆ ಬಂದಿಳಿದಿದ್ರು? ಅಂಥವರ ಪೈಕಿ ಎಷ್ಟು ಜನರಿಗೆ ಈ ಕೊರೋನಾ ಸೋಂಕು ತಗುಲಿದೆ? ಕೊರೋನಾ ಸೋಂಕು ತಗುಲಿದೆ ಅನ್ನೋದಾದ್ರೆ ಬ್ರಿಟನ್ನಲ್ಲಿ ಕಾಣಿಸಿಕೊಂಡಿರುವಂತಹ ಹೊಸ ತಳಿಯ ಕೊರೋನಾ ಸೋಂಕೇನಾದರೂ ತಗುಲಿದೆಯಾ? ಬೆಂಗಳೂರಿಗೆ ಬಂದಿಳಿದ 15 ಬ್ರಿಟನ್ ಪ್ರಯಾಣಿಕರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಬೆಂಗಳೂರಿಗೆ ಬಂದಿಳಿದಿರುವಂತಹ 15 ಬ್ರಿಟನ್ ಪ್ರಯಾಣಿಕರಿಗೆ ತಗುಲಿರುವಂತಹ ಸೋಂಕಿದು. ಸಿಲಿಕಾನ್ ಸಿಟಿಗೆ ಹೊಸ ರೂಪಾಂತರದ ಅವಾಂತರ ಏನಾದರೂ ಕಾದಿದೆಯಾ? ಬೆಂಗಳೂರಿನ ಮೂಲೆಗೂ ಹೊಸ ವೈರಸ್ ಏನಾದರೂ ಹರಡುತ್ತಾ? 15 ಜನರಿಗೆ ಸದ್ಯ ಪಾಸಿಟಿವ್ ಇದೆ. ಬೆಂಗಳೂರಿನ 6 ವಲಯಗಳಲ್ಲಿ ಬ್ರಿಟನ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರಿನ 6 ವಲಯಗಳಲ್ಲಿ ಸೋಂಕಿತರಿದ್ದಾರೆ. ಈ ಬ್ರಿಟನ್ ಇಂದ ಬಂದಿರುವಂತಹವರು ಬೊಮ್ಮನಹಳ್ಳಿಯಲ್ಲಿ 4, ದಾಸರಹಳ್ಳಿ ಪೂರ್ವ ವಲಯದಲ್ಲಿ ತಲಾ ಒಬ್ಬರು ಸೋಂಕಿತರಿದ್ದಾರೆ. ಕೊರೋನಾ ಸೋಂಕಿತರು ಇವರು. ಮಹದೇವಪುರ ವಲಯದಲ್ಲಿ 5, ದಕ್ಷಿಣ ವಲಯದಲ್ಲಿ ಒಬ್ಬರು ಸೋಂಕಿತರು ಕಾಣಿಸಿಕೊಂಡಿದ್ದಾರೆ. ಪಶ್ಚಿಮ ವಲಯದಲ್ಲಿ 3 ಕೊರೋನಾ ಪಾಸಿಟಿವ್ ಇರುವಂತಹ ರಿಪೋರ್ಟ್ ಗೊತ್ತಾಗ್ತಾ ಇದೆ. 15 ಜನ 6 ವಲಯಗಳಲ್ಲಿ ವಾಸ ಮಾಡ್ತಾ ಇರುವಂತಹವರು ಇವರು. ಆದರೆ ಇವರು ಯಾರಿಗೂ ಕೂಡ ಬ್ರಿಟನ್ನ ಹೊಸ ತಳಿಯ ವೈರಸ್ ಇದೆ ಅನ್ನೋದು ದೃಢಪಟ್ಟಿಲ್ಲ. ಇವರಿಗೆ ಕೊರೋನಾ ಗುಣಲಕ್ಷಣಗಳಿದೆ, ಅದರ ಜೊತೆಗೆ ಕೊರೋನಾ ಪಾಸಿಟಿವ್ ಕೂಡ ಇದೆ. ಆದರೆ ಬ್ರಿಟನ್ನ ಹೊಸ ತಳಿಯ ವೈರಸ್ ಏನಾದರೂ ಇದೆಯಾ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕಿದೆ. ಅದಕ್ಕೆ ಅಂತಲೇ ಅಲ್ಲಿ ಕಂಪ್ಲೀಟ್ ಆಗಿ ಟೆಸ್ಟ್ಗೆ ಅಂತೇಳಿ ನಿಮ್ಹಾನ್ಸ್ಗೆ ಕಳುಹಿಸಿಕೊಡಲಾಗಿದೆ. ಇನ್ನು ಬೆಂಗಳೂರಿಗೆ ಬ್ರಿಟನ್ ಬಾಂಬ್ ಇದು. ಮಹದೇವಪುರ ವಲಯದಲ್ಲಿ 5 ಪ್ರಯಾಣಿಕರಿಗೆ ಪಾಸಿಟಿವ್ ಇದೆ. ಬ್ರಿಟನ್ನಿಂದ ವಾಪಸ್ ಆದಂಥವರು. ದಕ್ಷಿಣ ವಲಯದಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಿದೆ. ಪಶ್ಚಿಮ ವಲಯದಲ್ಲಿ 3 ಪ್ರಯಾಣಿಕರಿಗೆ ಪಾಸಿಟಿವ್ ಇದೆ. ಪಶ್ಚಿಮ ವಲಯದಲ್ಲಿ ಇನ್ನು ಬೊಮ್ಮನಹಳ್ಳಿಯಲ್ಲಿ 4 ಪ್ರಯಾಣಿಕರಿಗೆ ಪಾಸಿಟಿವ್ ಇದೆ. ದಾಸರಹಳ್ಳಿಯಲ್ಲಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಇಲ್ಲಿ ವಲಯವಾರು ಲೆಕ್ಕ ಹಾಕ್ತಾ ಹೋದರೆ 15 ಜನ 6 ವಲಯದಲ್ಲಿದ್ದಾರೆ. ಬ್ರಿಟನ್ನಿಂದ ವಾಪಸ್ ಆದಂಥವರು, ಕೊರೋನಾ ಪಾಸಿಟಿವ್ ಇದೆ ಅವರಿಗೆ. ಇವತ್ತು ಹೊಸ ವೈರಸ್ ಬಗ್ಗೆ ಮಾಹಿತಿ ಸಿಗುತ್ತೆ, ಕನ್ಫರ್ಮ್ ಕೂಡ ಆಗುತ್ತೆ. ಇಷ್ಟು ಮಟ್ಟಿಗೆ ಆತಂಕ ಇದೆ. ಜೊತೆಗೆ ಅಧಿಕಾರಿಗಳ ವಲಯದಲ್ಲಿ
ಏನೆಲ್ಲ ಸಿದ್ಧತೆಗಳಾಗಿದೆ ಒಂದೊಮ್ಮೆ ಏನಾದರೂ ಇವರಿಗೆ ಬ್ರಿಟನ್ನ ವೈರಸ್ ಇದೆ ಅನ್ನೋದು ಪತ್ತೆಯಾದರೆ ಮುತ್ತಪ್ಪ? ಆನಂದ್, ಇದುವರೆಗೂ ಕೂಡ ಬೆಂಗಳೂರಿಗೆ 1683 ಜನ ಬೆಂಗಳೂರಿಗೆ ಆಗಮಿಸಿದ್ದು. ಈ ಪೈಕಿ ಇದುವರೆಗೂ 15 ಜನರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಜೊತೆಗೆ 204 ಜನ ಇಲ್ಲಿವರೆಗೂ ಕೂಡ ನಾಪತ್ತೆಯಾಗಿರುವಂತದ್ದು ಈಗ ಬಿಬಿಎಂಪಿಗೆ ಮತ್ತೆ ಆರೋಗ್ಯ ಇಲಾಖೆಗೆ ದೊಡ್ಡ ಮಟ್ಟದ ಒಂದು ತಲೆನೋವಾಗಿರುವಂತದ್ದು. ಯಾಕಂದ್ರೆ ಈ 15 ಜನರ ಪೈಕಿ 3 ಜನರ ಒಂದು ಗಂಟಲು ದ್ರವನ ಈಗಾಗಲೇ ಜೆನೆಟಿಕ್ ಲ್ಯಾಬ್ಗೂ ಕೂಡ ಕಳಿಸಲಾಗಿದ್ದು, ಜೆನೆಟಿಕ್ ಟೆಸ್ಟ್ಗೆ ಈ ಒಂದು ಗಂಟಲು ದ್ರವನ ಕಳಿಸಲಾಗಿದ್ದು, ಪ್ರಾರಂಭಿಕ ಹಂತದಲ್ಲೇ ಈ ರೂಪಾಂತರಗೊಂಡಿರುವಂತಹ ಕೊರೋನಾದ ಅಂಶಗಳು ಇದಾವೆ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಇನ್ನು ಈ 15 ಜನರ ಒಂದು ವಲಯವಾರು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಂತಹ ಬ್ರಿಟನ್ ನಿಂದ ಬಂದಂತಹ ಒಂದು ಏನು ಪ್ರಯಾಣಿಕರಿದ್ದಾರೆ, ಈ ಪೈಕಿ ಬೊಮ್ಮನಹಳ್ಳಿಯಲ್ಲಿ ಒಟ್ಟು 4 ಜನ ಕೊರೋನಾ ಸೋಂಕಿತರು ಪತ್ತೆಯಾಗಿದೆ. ದಾಸರಳ್ಳಿ ಭಾಗದಲ್ಲಿ ಒಬ್ಬರು, ಮತ್ತೆ ಪೂರ್ವ ವಲಯದಲ್ಲೂ ಕೂಡ ಓರ್ವ ವ್ಯಕ್ತಿಗೆ ಸೋಂಕು ಕೂಡ ಕಾಣಿಸಿಕೊಂಡಿದೆ. ಜೊತೆಗೆ ಮಹದೇವಪುರ ವಲಯದಲ್ಲಿ, ಅಂದ್ರೆ ಈ ಭಾಗಕ್ಕೆ ಅತಿ ಹೆಚ್ಚು ಜನ ವಿದೇಶಿಗರು ಬರ್ತಿರುವಂತಹ ಕಾರಣಕ್ಕಾಗಿ ಮಹದೇವಪುರ ವಲಯದಲ್ಲಿ ಒಟ್ಟು 5 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದೇ ಪೈಕಿ ದಕ್ಷಿಣ ವಲಯದಲ್ಲೂ ಕೂಡ ಮತ್ತೆ ಪಶ್ಚಿಮ ವಲಯದಲ್ಲಿ ತಲಾ 3 ಮತ್ತೆ 1 ಈ ರೀತಿ ಸೋಂಕಿತರು ಪತ್ತೆಯಾಗಿದ್ದಾರೆ. ಇವೆಲ್ಲವೂ ಕೂಡ ಸೋಂಕಿತರು ಪತ್ತೆಯಾಗಿರುವಂತಹ ಎಲ್ಲಾ ಸೋಂಕಿತರ ಒಂದು ಗಂಟಲು ದ್ರವವನ್ನು ಕೂಡ ಈಗಾಗಲೇ ಜೆನೆಟಿಕ್ ಪರೀಕ್ಷೆಯು ಕೂಡ ರವಾನೆ ಮಾಡಲಾಗಿದ್ದು, ಕಳೆದ ಬುಧವಾರ ಪತ್ತೆಯಾದಂತಹ 3 ಜನ ಕೊರೋನಾ ಸೋಂಕಿತರ ಒಂದು ಜೆನೆಟಿಕ್ ಪರೀಕ್ಷೆಯ ಒಂದು ಫಲಿತಾಂಶ ಇವತ್ತು ಪ್ರಕಟಗೊಳ್ಳಲಿದೆ. ಆದ್ರೆ ಅದನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡೋದಿಲ್ಲ ಅಂತ ಕೂಡ ಈಗ ಸ್ಪಷ್ಟವಾಗಿ ಆರೋಗ್ಯ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಆ ಒಂದು ಪರೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಆದ್ರೆ ಆಂತರಿಕವಾಗಿ ಮಾಹಿತಿ ಸಿಕ್ಕಿರುವ ಪ್ರಕಾರ 3 ಜನರಲ್ಲೂ ಕೂಡ ಈ ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ನ ಪ್ರಾರಂಭಿಕ ಅಂಶಗಳು ಕಂಡು ಬಂದಿವೆ ಅನ್ನೋದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಆನಂದ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.